बेळगाव लोकसभा मतदारसंघ आदर्श मतदारसंघ बनवण्याचे माझे ध्येय आहे। खासदार जगदीश शेट्टर म्हणाले की बेळगावला मेट्रो सिटी करण्यासाठी प्रयत्न करणार आहे। मंगळवारी बेळगाव उत्तर भाजपच्या वतीने नूतन खासदारांच्या सत्कार कार्यक्रमात ते बोलत होते। त्यांनी केंद्रीय मंत्र्यांना रिंग रोड आणि उड्डाण पूल बांधण्याची विनंती केली असून 15 दिवसातून एकदा बेळगावात सर्व नेते आणि आमदारांची बैठक घेणार असल्याचे आश्वासन मंत्र्यांनी दिले आहे। जय श्रीराम। ಇವತ್ತಿನ ಈ ಅಭಿನಂದನಾ ಸಮಾರಂಭದಲ್ಲಿ ನೇತೃತ್ವದ ಜಿಲ್ಲಾಧ್ಯಕ್ಷರಾದ ಗೀತಾ ಸುಧಾಕರ್ ಅವರಿಗೆ ಮತ್ತು ಈ ಭಾಗದ ಮುಖಂಡರು ಮಾಜಿ ಶಾಸಕರು ನಗರ ಅಭಿವೃದ್ಧಿ ಬೆಳಕೆ ಅವರೇ ಮತ್ತು ಉತ್ತರ ಕ್ಷೇತ್ರದ ಅಧ್ಯಕ್ಷರಾದ ವಿಜಯ್ ಕುಮಾರ್ ಅವರೇ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಚುನಾವಣೆಯಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿದಂಥ ಹನುಮಂತ್ ನಿರಾಣಿ ಅವರೇ, ಮುಖಂಡರಾದಂಥ ರಮೇಶ್ ದೇಶಪಾಂಡೆ ಅವರೇ, ಉಜ್ವಲ್ ಪ್ರವಾಚೆ ಅವರೇ, ಈರಯ್ಯ ಕೋದವರೇ, ರಾಜಶೇಖರ್ ರೆಡ್ಡಿ ಅವರೇ, ಮಹಾಪೌರರಾದಂಥ ಶ್ರೀಮತಿ ಸವಿತಾ ಕಾಂಬ್ಳೆ ಅವರೇ ಮತ್ತು ಇಲ್ಲಿನ ಎಲ್ಲ ಪದಾಧಿಕಾರಿಗಳು ಮತ್ತು ಉತ್ತರ ಕ್ಷೇತ್ರದ ಎಲ್ಲ ನನ್ನ ಆತ್ಮೀಯ ಪ್ರಮುಖ ಕಾರ್ಯಕ್ರಮದ ಅಭಿಮಾನಿಗಳ ಸಹೋದರಿಗೆ ಮಾಧ್ಯಮದ ಮಿತ್ರರೇ, ಇವತ್ತೇನು ಕಾರ್ಯಕ್ರಮಕ್ಕೆ ಅಭಿನಂದನೆ, ನಿಜವಾಗಿ ಕಾರ್ಯಕ್ರಮಕ್ಕೆ ಅಭಿನಂದನೆ ಮಾಡಲಿಕ್ಕೆ ಸಿಬ್ಬಂದಿಗಾಗಿ ಯಾರಿಗಾರು ಈಗ ಜಗದೀಶ್ ಶೆಟ್ಟರು ಸಂಸದರಾಗಿ ಆಯ್ಕೆ ಆಗಿದ್ದಾರೆ। ಆದರೆ ಈ ಸನ್ಮಾನ ಅಭಿನಂದನೆ ಈ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಒಂದು ಸಹಾಯ, ನಿಮ್ಮೆಲ್ಲರ ಒಂದು ಕೆಲಸ ಕಾರ್ಯಗಳಿಂದ ಅತಿ ಹೆಚ್ಚು ಮತದಾರರಿಂದ ಗೆದ್ದು ಬಂದಿದ್ದೇನೆ ಚುನಾವಣೆಗೆ। ಅದೇ ಒಂದು ಸನ್ಮಾನ, ಅದೇ ಒಂದು ಅಭಿನಂದನೆ ನಾನೊಂದು ಸಿಂಬಾಲಿಕವಾಗಿ ಮಾಡಬೇಕು, ನಾವು ಒಂದು ಕಡೆ ಸೇರಬೇಕು ಅನ್ನುವಂಥ ಹಿನ್ನೆಲೆ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಿದ್ವಿ। ನಿಜವಾಗಿ ನಿಜವಾಗಿ ಇದು ಅಭಿನಂದನ ಯಾರಿದ್ರೆ ನಮ್ಮ ಕಾರ್ಯಕ್ರಮ ಈ ಚುನಾವಣೆ ಇಷ್ಟೊಂದು ಇಡೀ ರಾಜ್ಯ ದೇಶ ಹೋಗ್ತಾ ಇದೆ। ಈ ಚುನಾವಣೆ ಬೆಳಗಾವಿ ಎಲ್ಲ ಯಾವ ಯಾಕಂದ್ರೆ ಹಣದ ಹೊಳೆನ ಹಸಾಕತ್ತೀವಿ, ಆ ಕಡೆ ಹಣದ ಹೊಳೆ ಮತ್ತೊಂದು ನಮಗೆ ಓಡ್ಬೋದು, ಅಲ್ಲಿ ಅಷ್ಟು ಆಗಿರ್ತೇವೆ, ಇಷ್ಟು ಆಗಿರ್ತೇವೆ, ನೀವೇನು ಮಾಡಿರ್ತೀರಿ, ನಾವೆಲ್ಲ ಜನತೆಗೆ ರಿಕ್ವೆಸ್ಟ್ ಮಾಡೋದು ಅಂತ ಹೇಳ್ತೀವಿ ನಾವು। ಹೀಗಾಗಿ ಆ ರೀತಿಯಾದ ಒಂದು ವಾತಾವರಣ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಬಹಳಷ್ಟು ಕುತೂಹಲ ಅಂತ, ಹೀಗಾಗಿ ಇದು ಅದೆಲ್ಲವನ್ನೂ ಮೀರಿ ಇವತ್ತು ಇಡೀ ಸಮಾಜ ನೋಡ್ತಾ ಇತ್ತು, ಈ ರಾಜ್ಯ ನೋಡ್ತೀವಿ, ಅವರೇನು ಒಂದು ನಿರೀಕ್ಷೆ ಮಾಡಿದ್ರು ಅದೆಲ್ಲವನ್ನೂ ಮೀರಿ ಇವತ್ತು ಅತಿ ಹೆಚ್ಚು ಮತಗಳಾದ್ರಿಂದ ಸುಮಾರು 1,78,000 1,80,000 ಮತಗಳಾದ್ರಿಂದ ಬೆಳಗಾವಿ ಜನತೆ ಈ ಕ್ಷೇತ್ರದಲ್ಲಿ ಗೆಲ್ಲಿಸಿದ್ರಲ್ಲ, ಇದು ನಿಜವಾಗಿ ಜನತೆಯ ಬಗ್ಗೆ ಅಧಿಕಾರಿಗಳು ರಾಜ್ಯದಲ್ಲೇ ಒಂದೇ ಸರ್ಕಾರ ಹಣದ ಹೊಳೆ, ಆ ಹಣದ ಹೊಳೆ ಹಂಚಿದ್ರು, ಅಧಿಕಾರದ ಮತ ಇದ್ರೂ ಸದ್ಯಕ್ಕೆ ಅದೆಲ್ಲವನ್ನೂ ಮೀರಿ ಜನ ಒಂದು ತೀರ್ಮಾನ ಮಾಡಿದ್ರೆ ಏನು ರಿಸಲ್ಟ್ ಆಗ್ಬೋದು ಅನ್ನೋದು ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರ ಇವತ್ತು ಜಗತ್ತಿಗೆ ತೋರಿಸ್ಕೊಟ್ಟಿದೆ, ಇಡೀ ರಾಜ್ಯಕ್ಕೆ ತೋರಿಸ್ಕೊಟ್ಟಿದೆ। मंगळवारी येथील बिम्स हॉस्पिटलला भेट देऊन सरकारला इशारा दिला। बेळगावला मॉडेल सिटी बनवण्याचा उद्देश आहे। बेळगाव हे मेट्रो शहर असावे। यापूर्वीही विकासासाठी कष्ट केले आणि आताही काम करणार असल्याचे त्यांनी सांगितले। बुधवारी बेळगाव दक्षिण येथे सत्कार समारंभ आहे, तसेच 12 जुलैला रामदुर्गात कार्यक्रम आहे असे त्यांनी सांगितले। यावेळी भाजप प्रदेश उपाध्यक्ष अनिल बेनके, शहर युनिट अध्यक्ष गीता सुतार आदी उपस्थित होते। विनोद कोलकार, KMM मराठी, बेळगाव।